ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೇಗೆ ಲಿಂಕ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಹೇಗೆ ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆ್ಯಡ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಗೂಗಲ್ ಪೇ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಲಿಂಕ್ ಮೂಲಕ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ. ಆನಂತರ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ನೀವಿಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ, ನೀವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರ್ನ ನೀಡಿರ್ತೀರೋ ಅದೇ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರ್ತೀರೋ ಅದೇ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋತೇನೆ. ನೀವು ಸ್ನೇಹಿತರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಯಾವ ಮೊಬೈಲ್ ನಂಬರನ್ನು ನೀಡಿರ್ತೀರೋ ಅದೇ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮೊಂದು ಜಿಮೇಲನ್ನು ಸೆಲೆಕ್ಟ್ ಮಾಡಿ, ನಿಮ್ಮೊಂದು ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ. ಗೂಗಲ್ ಅಕೌಂಟ್ ಸೆಲೆಕ್ಟ್ ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ವೆರಿಫೈ ಆಗುತ್ತೆ ನಿಮ್ಮೊಂದು ಮೊಬೈಲ್ ನಂಬರು. OTP ಬರುತ್ತೆ. OTP ಕೂಡ ಇಲ್ಲಿ ಸ್ನೇಹಿತರೆ ಆಟೋ ವೆರಿಫೈ ಆಗುತ್ತೆ. OTP ವೆರಿಫೈ ಆದಮೇಲೆ ಈ ರೀತಿಯ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ ಸ್ಟಾರ್ಟ್ ವಿತ್ ಯುವರ್ ಬ್ಯಾಂಕ್ ಅಂತ ಇರುತ್ತೆ. ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ನಿಮ್ಮೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಈ ಒಂದು ಸೆಂಡ್ ಮನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಸೊ ಈಗ ನಾನು ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಸರ್ಚ್ ಮಾಡಿ. ಕರ್ನಾಟಕ ಇಲ್ಲಿ ನೋಡ್ಬೋದು, ಸೆಲೆಕ್ಟ್ ಯುವರ್ ಬ್ಯಾಂಕಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಬಂದಿದೆ. ಈ ಒಂದು ಬ್ಯಾಂಕ್ ಮೇಲೆ ನನಗೆ ಕ್ಲಿಕ್ ಮಾಡ್ತೇನೆ. ಆನಂತರ ಸ್ನೇಹಿತರೆ ಇಲ್ಲಿ SMS ಮೂಲಕ ವೆರಿಫೈ ಆಗುತ್ತೆ. ಸೊ ಈಗ ಆ್ಯಡಿಂಗ್ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಆಟೋ ವೆರಿಫೈ ಆಗುತ್ತೆ ಸ್ನೇಹಿತರೆ. ಬ್ಯಾಂಕ್ ಅಕೌಂಟ್ ಆ್ಯಡ್ ಅಂತ ಬಂದಿದೆ. ಸ್ನೇಹಿತರೆ, ನೀವಿಲ್ಲಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡುವಾಗ ನೀವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಯಾವ ಮೊಬೈಲ್ ನಂಬರನ್ನು ನೀಡಿರ್ತೀರೋ ಆ ಒಂದು ಸಿಮ್ಮನ್ನು ನೀವು ನಿಮ್ಮೊಂದು ಮೊಬೈಲ್ ನಂಬರಲ್ಲಿ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಬೇಕಾಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ವೆರಿಫೈ ಆಗೋಲ್ಲ. ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರನ್ನು ನೀಡಿರ್ತೀರೋ ಅದೇ ಮೊಬೈಲ್ ನಂಬರ್ ಮೂಲಕ ಗೂಗಲ್ ಪೇಲಿ ಅಕೌಂಟ್ ಕ್ರಿಯೇಟ್ ಮಾಡಿ. ಹಾಗೆಯೇ ಆ ಒಂದು ಸಿಮ್ಮನ್ನು ನಿಮ್ಮೊಂದು ಮೊಬೈಲಲ್ಲೂ ಕೂಡ ನೀವು ಆ್ಯಕ್ಟಿವ್ ಮಾಡ್ಕೊಂಡಿರಬೇಕು. ಸೊ ಈಗ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿದೆ. ಇಲ್ಲಿಗ ಲಿಂಕ್ UPI ನಂಬರ್ ಅಂತ ಬಂದಿದೆ, ನೋಡ್ತಾ ಇರ್ಬೋದು. ಈ ಒಂದು ಲಿಂಕ್ UPI ನಂಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರದಲ್ಲಿ ನಿಮ್ಮೊಂದು UPI ನಂಬರ್ ಸೆಟ್ಟಿಂಗ್ ಆಗುತ್ತೆ, ವೇಟ್ ಮಾಡಿ. ಆನಂತರ ಇಲ್ಲಿ ಲಿಂಕ್ UPI ನಂಬರ್ ನಿಮ್ಮ ಮೊಬೈಲ್ ನಂಬರ್ ಹಾಗೆ ಟು ಗೂಗಲ್ ಪೇ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ UPI ನಂಬರ್ ಗೂಗಲ್ ಪೇಗೆ ಲಿಂಕ್ ಆಗಿದೆ. ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ UPI ನಂಬರ್ ಲಿಂಕ್ ಆಗಿದೆ. ನೆಕ್ಸ್ಟ್ ಸ್ನೇಹಿತರೆ, ನೀವಿಲ್ಲಿ UPI ಪಿನ್ನನ್ನು ಜನರೇಟ್ ಮಾಡಬೇಕಾಗುತ್ತೆ. ನೀವು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ ತಕ್ಷಣವೇ ಇಲ್ಲಿ UPI ನಂಬರ್ ಎಂಟರ್ ಅಂತ ಬರುತ್ತೆ. ಯಾವ ರೀತಿ ಅಂದರೆ, ಈಗ ನಾನು ಎಕ್ಸಾಂಪಲ್ಗೆ ತಿಳಿಸ್ಕೊಡ್ತೇನೆ. ಈ ರೀತಿ ಬಂದಿರುತ್ತೆ. ನೀವು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಎಂಟರ್ ಯುವರ್ ಡೆಬಿಟ್ ಆ್ಯಂಡ್ ATM ಕಾರ್ಡ್ ಇನ್ಫಾರ್ಮೇಷನ್ ಅಂತ. ಇಲ್ಲಿ ATM ಅಂದರೆ ಡೆಬಿಟ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಲಾಸ್ಟ್ 6 ಅಂಕೆ ಹಾಗೆಯೇ ಎಕ್ಸ್ಪೈರಿ ಡೇಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ನಾನೀಗ ಎಂಟರ್ ಮಾಡ್ತೇನೆ. ATM ಕಾರ್ಡಿನ 6 ಅಂಕೆ ಹಾಗೆಯೇ ಎಕ್ಸ್ಪೈರಿ ಡೇಟ್ ಎಂಟರ್ ಆದಮೇಲೆ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ OTPನ ಎಂಟರ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರಿಗೆ ಪುನಃ ಒಂದು OTP ಬರುತ್ತೆ. OTPನ ನೀವು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ, ನೀವು ಇಲ್ಲಿ 6 ಅಂಕೆಯ UPI ಪಿನ್ನನ್ನು ಎಂಟರ್ ಮಾಡಿ. ನಿಮಗೆ ಬೇಕಾದ 6 ಅಂಕೆಯನ್ನು ಇಲ್ಲಿ ಎಂಟರ್ ಮಾಡಿ. ನಿಮಗೆ ನೆನಪಲ್ಲಿರುವಂಥ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಸ್ನೇಹಿತರೆ, 2 ಸಲ ನೀವು ಇಲ್ಲಿ ಪಿನ್ನನ್ನು ಎಂಟರ್ ಮಾಡಿ. 2 ಎಂಟರ್ ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ UPI ಪಿನ್ ರೀಸೆಟ್ ಆಗ್ತಾ ಇದೆ. ಸೊ ಈಗ UPI ಪಿನ್ ಸೆಟ್ ಆಗಿದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಈಸಿಯಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕನ್ನು ಆ್ಯಡ್ ಮಾಡಿ ಪೇಮೆಂಟ್ಸನ್ನು ಮಾಡ್ಬೋದು. ನೀವಿಲ್ಲಿ ಮಾಡಬೇಕಾಗಿರೋದಿಷ್ಟೇ, ಗೂಗಲ್ ಪೇ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಆನಂತರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಅದೇ ಮೊಬೈಲ್ ನಂಬರ್ ಮೂಲಕ ಗೂಗಲ್ ಪೇಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಆನಂತರ ನಿಮ್ಮೊಂದು ಬ್ಯಾಂಕನ್ನು ಸರ್ಚ್ ಮಾಡಿ, ಬ್ಯಾಂಕನ್ನು ಆ್ಯಡ್ ಮಾಡಿ. ಆನಂತರ ನಿಮ್ಮದು ATM ಕಾರ್ಡ್ ಮೂಲಕ 6 ಅಂಕೆಯ UPI ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿದರೆ ಸಾಕು. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ.